ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಹೇಗಿದ್ದೀರಾ? ಸುಮ್ಮನೆ ಚೆನ್ನಾಗಿದ್ದೇನೆಂದು ಹೇಳುತ್ತಾ ಇದ್ದೀರಿ, ಆದರೆ ಹೃದಯದಲ್ಲಿ ಒಂದು ಕಳವಳ ಇದೆ ಅಲ್ಲವಾ? ದೇವರಿಗೆ ಗೊತ್ತು, ನಿಮ್ಮ ಹೃದಯದಲ್ಲಿ ಏನೋ ಒಂದು ಕಳವಳ ಇದೆ. ಯಾವುದೋ ಒಂದು ಸಮಸ್ಯೆ ನಿಮ್ಮನ್ನು ಕಳವಳಗೊಳಿಸುತ್ತಾ ಇದೆ. ಹೊರಗೆ ಸಂತೋಷವಾಗಿರುವಂತೆ ತೋರಿಸಿಕೊಳ್ಳುತ್ತಾ ಇದ್ದೀರಿ, ಪ್ರೈಸ್ ದಿ ಲಾರ್ಡ್ ಹೇಳುತ್ತೀರಿ, ಉಲ್ಲಾಸವಾಗಿ ಇದ್ದೀರಿ. ಆದರೆ ಹೃದಯದಲ್ಲಿ ಒಂದು ಕಳವಳ ಇದೆ ಅಲ್ಲವಾ? ನಿಮ್ಮ ಹೃದಯದಲ್ಲಿ ಏನೋ ಒಂದು ಸಮಸ್ಯೆ, ನಿಮ್ಮ ಕುಟುಂಬದಲ್ಲಿ ಉಂಟಾಗಿರುವಂಥ ಸಮಸ್ಯೆ, ನೀವು ಕೆಲಸ ಮಾಡುವ ಸ್ಥಳದಲ್ಲಿ ನಿಮಗೆ ವಿರೋಧವಾಗಿ ಎದ್ದಿರುವ ಸಮಸ್ಯೆ, ನಿಮ್ಮ ಅವಶ್ಯಕತೆಗಳು, ಮುಂದೆ ಏನು ಮಾಡುವುದೆಂಬಂಥ ಒಂದು ಕಳವಳ ನಿಮ್ಮ ಹೃದಯದಲ್ಲಿ ಬಂದಿದೆ ಅಲ್ಲವಾ? ಅಂದರೆ ಹೊರಗೆ ತಿಳಿಯದು, ನಿಮ್ಮ ಹೃದಯ ಕಳವಳಗೊಳ್ಳುತ್ತಲೇ ಇದೆ. ಹೊರಗೆ ಏನು ತೋರಿಸಿಕೊಳ್ಳದೆ ಸಂತೋಷವಾಗಿಯೇ ಇದ್ದೀರಿ ಎಂಬಂತೆ ನಡೆದುಕೊಳ್ಳುತ್ತಿದ್ದೀರಿ. ಅದಕ್ಕೆ ದೇವರು ನಿಮ್ಮೊಂದಿಗೆ ಮಾತನಾಡುತ್ತಿದ್ದಾರೆ. ಯಾಕೆ ಗೊತ್ತಾ? ದೇವರಿಂದ ನಿಮಗೆ ಕೊಡುವಂಥ ವಾಗ್ದಾನ ಅದುವೇ. ಯೋಹಾನ 14ನೇ ಅಧ್ಯಾಯ 27ನೇ ವಾಕ್ಯ. ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ, ಹೆದರದಿರಲಿ. ನನ್ನ ಮಕ್ಕಳೇ, ನಿಮ್ಮ ಹೃದಯ ಕಳವಳಗೊಳ್ಳದಿರಲಿ, ಹೆದರದಿರಲಿ ಎಂದು ದೇವರು ಹೇಳುತ್ತಾರೆ. ಪುನರುತ್ಥಾನನಾದ ದೇವರು ಯೇಸು ಕ್ರಿಸ್ತನು ಇಂದು ನಿಮ್ಮ ನೋಡಿ ಹೇಳುತ್ತಾನೆ, ನಾನು ಜೀವದಿಂದ ಇದ್ದೇನಲ್ಲ, ಮತ್ತ್ಯಾಕೆ ಕಂಗಾಲಾಗುವಿರಿ? ನಾನು ಮರಣವನ್ನು ಜಯಿಸಿ ಜೀವದಿಂದ ಎದ್ದೇನಲ್ಲ, ನೀನ್ಯಾಕೆ ಭಯಪಡುತ್ತಾ ಇದ್ದೀಯಾ ಎಂಬುದಾಗಿ ದೇವರು ನಿಮ್ಮ ನೋಡಿ ಹೇಳುತ್ತಾರೆ. ಯಾವುದೋ ಒಂದು ಕಳವಳ, ದೇವರು ಆ ಕಳವಳವನ್ನು ನೀಗಿಸಲು ಬಯಸುತ್ತಾರೆ. ಭಯ, ಈ ಭಯವು ಹೆಚ್ಚಾಗಿ ಅದು ಕಳವಳವನ್ನು ಉಂಟು ಮಾಡುತ್ತದೆ. ಮೊದಲು ಒಂದು ಸಮಸ್ಯೆ ಬಂದ ಕೂಡಲೇ ನಮ್ಮೊಳಗೆ ಭಯ ಬರುತ್ತದೆ. ಇದು ಏನಾಗುತ್ತದೋ ತಿಳಿಯುತ್ತಿಲ್ಲ, ಹೇಗಾಗುತ್ತದೋ, ಯಾವ ರೀತಿ ಎಂಬಂಥ ಭಯ ಒಳಗೆ ಆರಂಭವಾಗುತ್ತದೆ. ಅದರ ಬಗ್ಗೆ ಯೋಚನೆ ಮಾಡುತ್ತಾ ಹೃದಯದಲ್ಲಿ ಭಯವು ಹೆಚ್ಚಾಗಿ ಅದು ಹೃದಯದಲ್ಲಿ ಕಳವಳವನ್ನು ಉಂಟು ಮಾಡುತ್ತದೆ. ಅಷ್ಟೇ, ಆ ಕಳವಳ ಬಂದರೆ ಯಾವುದಕ್ಕೂ ಗಮನ ಕೊಡೋದಕ್ಕೆ ಆಗದು. ಏನೋ ಯೋಚನೆ ಮಾಡುತ್ತಾ ಇರುತ್ತೀರಿ, ಯಾವುದಕ್ಕೂ ಗಮನ ಕೊಡೋದಕ್ಕೆ ಆಗದು. ಅದು ನಿಮ್ಮ ಜೀವಿತವನ್ನು ಬಾಧಿಸುತ್ತದೆ, ಕುಟುಂಬವನ್ನು ಬಾಧಿಸುತ್ತದೆ, ವಿದ್ಯಾಭ್ಯಾಸವನ್ನು ಬಾಧಿಸುತ್ತದೆ, ಸೇವೆಯನ್ನು ಬಾಧಿಸುತ್ತದೆ, ಎಲ್ಲವನ್ನು ಕೂಡ ಅದು ಬಾಧಿಸುತ್ತದೆ. ಆದ್ದರಿಂದಲೇ ದೇವರು ಹೇಳುತ್ತಾರೆ, ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ, ಹೆದರದಿರಲಿ. ಯಾಕಂದರೆ ಅದರ ಹಿಂದೆ ಇರುವಂಥದ್ದು ಸೈತಾನ. ಅವನು ಭಯವನ್ನು ಉಂಟು ಮಾಡುವವನು, ಕಳವಳವನ್ನು ಉಂಟು ಮಾಡುವವನು. ಮೊದಲು ಭಯ ಎಂಬಂಥ ಚಿಕ್ಕ ಕಲ್ಲನ್ನು ಹಾಕುವನು. ಅದು ಮನಸ್ಸಿನಲ್ಲಿ ಹಾಗೆ ಬರುತ್ತಾ ದೊಡ್ಡ ಬಂಡೆಯಾಗಿ ಬದಲಾಗಿ ಕಳವಳವಾಗಿ ಬದಲಾಗುತ್ತದೆ. ಆದ್ದರಿಂದ ಒಂದು ಚಿಕ್ಕ ಭಯ ಹೃದಯದಲ್ಲಿ ಬರುವಾಗಲೇ ನೀವು ಅದನ್ನು ಗೆಲ್ಲಬೇಕು, ಅದನ್ನು ಜಯಿಸಬೇಕು. ಯೇಸು ಕ್ರಿಸ್ತನ ಮೂಲಕ ಭಯವನ್ನು ನೀವು ತೊಲಗಿಸಬೇಕು. ಭಯವನ್ನು ತರುವಂಥ ಆತ್ಮವನ್ನು ತೊಲಗಿಸಬೇಕು. ಆಗಲೇ ನೀವು ಮುಂದಿನ ಕಳವಳದೊಳಗೆ ಹೋಗದೆ ತಪ್ಪಿಸಿಕೊಳ್ಳಲು ಸಾಧ್ಯ. ನನಗೆ ಇದೆಲ್ಲ ತಿಳಿಯದೆ ಈಗ ಕಳವಳದೊಳಗೆ ಆಗಿದ್ದೇನೆಂಬುದಾಗಿ ಹೇಳುತ್ತೀರಾ? ಈಗ ನಿಮ್ಮ ಕಳವಳವನ್ನು ಮಾರ್ಪಡಿಸಲು ಯೇಸು ನಿಮ್ಮೊಂದಿಗೆ ಮಾತನಾಡುತ್ತಿದ್ದಾನೆ. ಮಗನೇ ಕಳವಳಗೊಳ್ಳಬೇಡ, ಮಗಳೇ ಕಳವಳಗೊಳ್ಳಬೇಡ, ನಿನಗೆ ನಾನಿದ್ದೇನೆ. ಹಾಗಾದರೆ ಇಂದು ದೇವರನ್ನು ನೋಡಿ ಹೇಳಿರಿ, ಯೇಸುವೆ, ಈ ಕಳವಳ, ಈ ಭಯ ನನ್ನ ಹೃದಯವನ್ನು ಬಿಟ್ಟು ನೀಗಲಿ. ನೀವು ನನ್ನ ಸಂಗಡ ಇದ್ದರೆ ಈ ಕಳವಳ, ಭಯವೆಲ್ಲವೂ ನೀಗುತ್ತದೆ. ಆ ರೀತಿ ಹೇಳಿ ನೋಡಿರಿ, ಹೃದಯದಲ್ಲಿ ಒಂದು ದೊಡ್ಡ ಸಂತೋಷ ಬರುತ್ತದೆ. ಒಂದು ಮಗು ಒಂಟಿಯಾಗಿ ನಡೆದುಕೊಂಡು ಹೋಗುತ್ತಾ ಇದೆ, ಒಬ್ಬೊಂಟಿಯಾಗಿ. ಅಯ್ಯೋ, ಯಾರೂ ಇಲ್ಲವಲ್ಲ, ಸುತ್ತಮುತ್ತಲೂ ಯಾರೂ ಇಲ್ಲವಲ್ಲ, ಒಂಟಿಯಾಗಿ ಇದ್ದೇನೆ, ಕತ್ತಲಾಗಿ ಇದೆ, ಭಯವಾಗಿದೆ, ಯಾರಾದರೂ ಬಂದು ಏನಾದರೂ ಕೇಡು ಮಾಡಿದರೆ ಏನು ಮಾಡುವುದು? ಆ ಪರಿಸ್ಥಿತಿ ಒಂದು ಭಯವನ್ನು ಉಂಟು ಮಾಡುತ್ತದೆ. ಒಬ್ಬೊಂಟಿಯಾಗಿ ಇರುವ ಹಾಗೆ ಭಯಪಡುವ ಪರಿಸ್ಥಿತಿ. ಯಾರೂ ಕೂಡ ಇಲ್ಲ, ಏನು ಮಾಡುವುದು? ಯಾರಾದರೂ ಬಂದು ಏನಾದರೂ ಕೇಡು ಮಾಡಿದರೆ ಏನು ಮಾಡುವುದು? ಆ ಮಗು ಭಯದಲ್ಲಿ ನಡೆಯುವಾಗ ಕಳವಳ ಉಂಟಾಗುತ್ತದೆ. ಆಗ ಏನಾದರೂ ಶಬ್ದ ಆದರೆ, ಆ ಇರುಳಾದ ಸಮಯದಲ್ಲಿ ಒಂದು ಶಬ್ದ ಆದರೆ, ಅಯ್ಯೋ ಏನಿದು ಶಬ್ದ, ಏನಾಗುತ್ತದೋ ಎಂಬ ಕಳವಳ. ಆ ರೀತಿ ಕಳವಳಗೊಳ್ಳುತ್ತಿರುವ ಸಮಯದಲ್ಲಿ ದಿಢೀರೆಂದು ಅವರ ತಂದೆ ವಾಕಿಂಗ್ಗೆ ಬಂದು, ಏನು ಮಗಳೇ ಇಲ್ಲಿ ನಿಂತಿದ್ದೀಯಾ ಎಂದು ಕೇಳಿದರೆ, ಅವರ ತಂದೆ ನೋಡಿದ ಕೂಡಲೇ ಆ ಮಗುವಿಗೆ ಹೇಗಿರುತ್ತದೆ? ಭಯ ಕಳವಳವೆಲ್ಲ ನೀಗಿ ಓಡಿ ಹೋಗಿ ಸಂತೋಷವಾಗಿ ತಂದೆಯ ಕೈಯನ್ನು ಹಿಡಿದುಕೊಂಡು ಪರಿಸ್ಥಿತಿ ಹಾಗೆ ಬದಲಾಗುವುದು. ಆ ಭಯ ಕಳವಳವೆಲ್ಲ ನೀಗಿ ಒಂದು ದೊಡ್ಡ ಸಂತೋಷ ಉಂಟಾಗುತ್ತದೆ. ನೋಡಿದ್ದೀರಾ? ಅದನ್ನು ಕಲ್ಪನೆ ಮಾಡಿಕೊಂಡು ನೋಡಿರಿ. ಯೇಸು ಹೇಳುತ್ತಾನೆ, ನಾನು ನಿನ್ನ ಪಕ್ಕದಲ್ಲೇ ಇದ್ದೇನೆ. ನಿನಗಾಗಿ ಪಾಪವನ್ನು ಜಯಿಸಿದೆನು, ಸೈತಾನನ್ನು ಜಯಿಸಿದನು, ಎಲ್ಲವನ್ನು ಜಯಿಸಿದವನು ಸಂಗಡ ಇದ್ದೇನಲ್ಲ. ನನ್ನ ಕೈ ಹಿಡಿದುಕೋ ಎಂದು ಹೇಳಿದರೆ ಭಯ ಕಳವಳವೆಲ್ಲ ನೀಗುತ್ತದೆ. ಅದಕ್ಕೆ ಯೇಸುವಿನೊಂದಿಗೆ ನಡೆಯಿರಿ ಎಂದು ಹೇಳುವುದು. ಆತನ ಕೈ ಹಿಡಿದುಕೊಂಡು ನಡೆಯಿರಿ. ಭಯ ಕಳವಳಗಳು ಬರುವುದಿಲ್ಲ. ಭಯಪಡಿಸುವಂಥ ಪರಿಸ್ಥಿತಿಗಳನ್ನು ಸೈತಾನ ತಂದು ಹಾಕಿದರೂ ಪಕ್ಕದಲ್ಲಿರುವಂಥ ಯೇಸು ನೋಡಿದರೆ ಅವನೇ ಭಯಪಡುವನು. ಯೇಸು ನಿಮ್ಮೊಂದಿಗೆ ಇರುವುದನ್ನು ನೋಡಿದ ಕೂಡಲೇ ಸೈತಾನನೇ ಭಯಪಡುವನು, ಅವನೇ ಕಳವಳಗೊಳ್ಳುವನು. ಆದ್ದರಿಂದ ದೇವರು ಹೇಳುತ್ತಾರೆ, ನನ್ನ ಮಕ್ಕಳೇ, ನಿಮ್ಮ ಹೃದಯ ಕಳವಳಗೊಳ್ಳದಿರಲಿ, ಹೆದರದಿರಲಿ. ಆ ರೀತಿ ಹೇಳುವಿರಾ? ಕಣ್ಣುಗಳನ್ನು ಮುಚ್ಚಿ, ಯೇಸುವೆ, ನೀವು ನನ್ನ ಸಂಗಡ ಇರುವುದರಿಂದ
ನಾನು ಭಯಪಡುವುದಿಲ್ಲ, ಕಳವಳಗೊಳ್ಳುವುದಿಲ್ಲ. ಸೈತಾನ ನನ್ನನ್ನು ನೋಡಿ ಭಯಪಡಬೇಕು, ಕಳವಳಗೊಳ್ಳಬೇಕು. ಯೇಸುವಿನ ನಾಮದಲ್ಲಿ ಜಯ ಹೊಂದುತ್ತೇನೆ. ಆಮೇನ್, ಆಮೇನ್. ಜೀಸಸ್ ರಿದೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.